ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಕಟಕ ರಾಶಿಯವರಿಗೆ ಏನೆಲ್ಲ ಆಗುತ್ತೆ ಈ ಜುಲೈ ತಿಂಗಳು, ಯಾವ ಒಂದು ಶುಭ ಫಲ ಇದೆ, ಯಾವ ಒಂದು ಅಶುಭ ಫಲ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ಶುಭ ಫಲಗಳು ಅಶುಭ ಫಲಗಳು ನಡೀತಾ ಹೋಗುತ್ತೆ. ಅದೇ ರೀತಿ ಕಟಕ ರಾಶಿ ಅಂತ ಬಂದಾಗ ರಾಶಿಗೆ ಸೂರ್ಯ ಬಂದಿದ್ದಾನೆ. ಸೂರ್ಯ ಮತ್ತೆ ಗುರು ಕಟಕ ರಾಶಿಯಲ್ಲೇ ಇದ್ದಾರೆ. ಗುರು ಇನ್ನ 1.5 ವರ್ಷ ಕಟಕ ರಾಶಿಯಲ್ಲೇ ಇರ್ತಾನೆ. ಅದೇ ರೀತಿ ಕಟಕ ರಾಶಿಗೆ ಗುರು ಬಂದಾಗ ಎಲ್ಲ ಒಂದ್ ಕಡೆ ಈ ಯಜಮಾನಿಕೆ ಅನ್ನೋದು ಏನ್ ಬರುತ್ತೆ, ಅದು ಎಲ್ಲ ಒಂದ್ ಕಡೆ ಕೆಲಸ ಮಾಡಲ್ಲ ಅಂತಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯ ಆಗ್ಬೇಕಾದ್ರೆ ಕಟಕ ರಾಶಿಯವ್ರಿಗೆ ಯಾವ ಕೆಲಸನೂ ಆಗಲ್ಲ. ಆದ್ರೆ ಕಟಕ ರಾಶಿಯವರಿಂದ ಬೇರೆ ಬೇರೆ ರಾಶಿಗಳವರೆಲ್ಲರೂ ಕೆಲಸ ಮಾಡಿಸ್ಕೊಳ್ಬಹುದು. ಅವ್ರ ಜೊತೆ ಇದ್ರೆ, ಅವ್ರ ಜೊತೆ ಹೋದ್ರೆ, ಅವರ ಒಂದು ಗೈಡೆನ್ಸ್ ತಗೊಂಡು ಬೇರೆ ರಾಶಿಗಳವರು ಯಾರು ಬೇಕಾದ್ರೂ ಅದನ್ನ ಉಪಯೋಗಿಸ್ಕೊಳ್ಬಹುದು. ಯಾಕಂತಂದ್ರೆ ರಾಜನಾಗಿರೋನು ಇವಾಗ ಕಟಕ ರಾಶಿಯವನೇ. ಹಾಗಾಗಿ ಕಟಕ ರಾಶಿಗೆ ಗುರು ಬಂದಿರೋದು ಯಾಕಂದ್ರೆ ಅದು ಚಂದ್ರನ ಒಂದು ಮನೆ ಆಗಿರುತ್ತೆ. ನಿಮಗೂ ಗೊತ್ತು, ಚಂದ್ರ ಅಂತ ಬಂದಾಗ ಈ ಗುರು ಚಂದ್ರರ ಒಂದು ಸಮಾಗಮ ನಾವೇನ್ ಹೇಳ್ತೀವಿ ಅದಕ್ಕೆ ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಆದ್ರೆ ಈ ಚಂದ್ರನ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಯೋಗ ಅಂತಾನು ಹೇಳ್ಬೋದು. ಹಾಗಾಗಿ ಕಟಕ ರಾಶಿಯವರಿಗೆ ಧನ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕಟಕ ರಾಶಿಯಲ್ಲಿ ಸೂರ್ಯ ಕೂಡ ಬಂದಿದ್ದಾನೆ. ಧನಸ್ಥಾನಾಧಿಪತಿ ಸೂರ್ಯ, 2ನೇ ಮನೆ ಸೂರ್ಯ ಎಲ್ಲೋ ಒಂದ್ ಕಡೆ ಕಟಕ ರಾಶಿಗೆ ಬಂದಿರೋದ್ರಿಂದ ಕಟಕ ರಾಶಿಯವರೆಲ್ಲ ಯಾರೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ, ಗೌರ್ಮೆಂಟ್ ಜಾಬ್ ಅಲ್ಲಿ, ಈ ತರದಲ್ಲಿ ಯಾರು ಕಟಕ ರಾಶಿಯವರು, ಕಟಕ ಲಗ್ನದವರು ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತೀರೋ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಪರ್ಫೆಕ್ಟ್ ಟೈಮ್ ಅಂತ ಇದು ಹೇಳ್ಬೋದು. ಈ ಜುಲೈ ತಿಂಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಆಲ್ರೆಡಿ ರಾಜಕೀಯ ಕ್ಷೇತ್ರ, ಸಿನಿಮಾ ರಂಗದಲ್ಲಿ ಯಾರು ಇರ್ತೀರೋ ಅವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗುವಂತ ಒಂದು ತಿಂಗಳಿದು ಜುಲೈ ತಿಂಗಳು. ಯಾಕಪ್ಪ ಅಂತಂದ್ರೆ ನೋಡಿ, ರಾಶಿಗೆ 2ನೇ ಮನೆಯಲ್ಲಿ ಶುಕ್ರ ಬಂದು 11ನೇ ಮನೆ, ಅಂದ್ರೆ ಕಟಕ ರಾಶಿಗೆ ಶುಕ್ರ 11ನೇ ಮನೆಯವನಾಗಿ ಜೊತೆಗೆ 4ನೇ ಮನೆಯವನಾಗಿ ಶುಭ ಸ್ಥಾನದಲ್ಲಿ 2ನೇ ಮನೆ ಧನಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ಕಟಕ ರಾಶಿಯವ್ರಿಗೆ ತುಂಬಾ ಧನಾಧಿಪತಿ ಅಂದ್ರೆ ದುಡ್ಡು ಕಾಸು ಅನ್ನೋದು ಎಲ್ಲ ಸ್ಟಕ್ ಆಗಿರೋಂಥ ಅಮೌಂಟ್ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ಕಟಕ ರಾಶಿಯವ್ರಿಗೆ. ನೀವೇನ್ ಕೆಲಸ ಮಾಡ್ಲಿ ಬಿಡ್ಲಿ, ಒಂದು ಈ ರಾಜ ಏನು ಕೆಲಸ ಮಾಡಲ್ಲ. ಆ ಪೋಸ್ಟ್ ಅಲ್ಲಿ ಇವಾಗ ಕಟಕ ರಾಶಿಯವರು ಇದ್ದೀರಾ. ಹಾಗಾಗಿ ಕೆಲಸ ಮಾಡಿಲ್ಲ ಅಂದ್ರೂ ನಿಮ್ಮ ಬಾಯಲ್ಲಿ ಹೇಳ್ತಾ ಹೋದ್ರೆ ಅಥವಾ ನೀವು ಯಾರ ಕೈಲಿಂದ ಆದ್ರೂ ಕೆಲಸ ಮಾಡಿಸ್ಕೊಂಡ್ರೆ ಖಂಡಿತ ನಿಮ್ ಕೆಲಸ ಪಾಸ್ ಆಗ್ತಾ ಹೋಗುತ್ತೆ, ನಿಮ್ಮ ಕೆಲಸ ಕ್ಲಿಕ್ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡಿ, 2ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರ್ತಾರೆ. 2ನೇ ಮನೆ ಅಧಿಪತಿ ಸೂರ್ಯ ನಿಮ್ಗೆ ರಾಶಿಗೆ ಬಂದಿದ್ದಾನೆ. ಅದು ಒಂದು ಯೋಗ ಅಂತ ಹೇಳ್ಬೋದು. ಸೂರ್ಯ ಮತ್ತೆ ಗುರು ಸುಮ್ಮನೆ ಅಲ್ಲ, ಅಧಿಕಾರ, ದುಡ್ಡು ಇವೆಲ್ಲವೂ ಕೂಡ ನಿಮ್ ಕೈ ಸಿಗ್ತಾ ಹೋಗುತ್ತೆ. ಜೊತೆಗೆ ಶುಕ್ರ ಧನಸ್ಥಾನಾಧಿಪತಿ, ಯಾಕಂದ್ರೆ ಲಾಭ ಸ್ಥಾನಾಧಿಪತಿಯಾಗಿ ಅದೇ ರೀತಿ 4ನೇ ಮನೆಯವನಾಗಿ ಅವನು ನಿಮ್ಗೆ 2ನೇ ಮನೆ ಧನಸ್ಥಾನಕ್ಕೆ ಬಂದಿರೋದ್ರಿಂದ ಖಂಡಿತ ಹೇಳ್ತೀನಿ ಕಟಕ ರಾಶಿಯವ್ರಿಗೆ ಅವರ ಮನೆತನದ ದುಡ್ಡಾಗಿರ್ಬೋದು ಅಥವಾ ಅವರ ಒಂದು ಮನೆ ಕಟ್ಟೋದಾಗಿರ್ಬೋದು, ಅದು ಲಕ್ಸುರಿ ಮನೆಯನ್ನ ಕಟ್ಟೋದಾಗಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಮ ದುಡ್ಡು ಸ್ಟಕ್ ಆಗಿರೋ ಅಂಥದ್ದೆಲ್ಲನೂ ವಾಪಸ್ ಬರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಜೊತೆಗೆ ನೋಡಿ, 3ನೇ ಮನೆ ಅಧಿಪತಿ ಬುಧ ಎಲ್ಲೋ ಒಂದ್ ಕಡೆ 3ನೇವನಾಗಿ 12ನೇವನಾಗಿ ಅವನು 12ನೇ ಮನೇಲೇ ಇದ್ದಾನೆ. ಆದ್ರೂ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ, ಎಲ್ಲೋ ಒಂದ್ ಕಡೆ ಕಳವಳ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ಸ್ವಲ್ಪ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಬಿಸ್ನೆಸ್ ಅಂತ ಬಂದಾಗ ಫ್ರೆಂಡ್ಸ್ ಕಡೆಯಿಂದ ಎಲ್ಲೋ ಒಂದ್ ಕಡೆ ಮೋಸ ಹೋಗುವಂಥದ್ದು ಅಥವಾ ತುಂಬಾ ಬೇಕಾಗಿರೋರು ನಿಮ್ಗೆ ಈ ಮೋಸದ ಒಂದು ಮಾತಾಡ್ತಕ್ಕಂಥದ್ದು, ಚೀಟ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ನಡೀತಾ ಹೋಗುತ್ತೆ. ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಯಾಕಂದ್ರೆ ಕಟಕ ರಾಶಿ ಅಂತ ಬಂದಾಗ ಹೇಳ್ದೆ ಸಮುದ್ರ ತರ ಇವರು ಬಿಸ್ನೆಸ್ ಇರುತ್ತೆ. ಒಂದು ಬಿಸ್ನೆಸ್ ಅಲ್ಲ, 100 ಬಿಸ್ನೆಸ್. ಕಟಕ ರಾಶಿಯವರು ಒಂದೇ ಕೆಲಸ ಏನು ಮಾಡೋದಿಲ್ಲ, 10 ಕೆಲಸ ಮಾಡಿರ್ತಾರೆ. ಒಂದು ಹೋಟ್ಲ್ ಓಪನ್ ಮಾಡಿದ್ರೆ ಒಂದು ಪಾರ್ಲರ್ ಓಪನ್ ಮಾಡಿರ್ತಾರೆ, ಒಂದು ಪಾರ್ಲರ್ ಓಪನ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ರೆಸ್ಟೋರೆಂಟ್ ಓಪನ್ ಮಾಡಿರ್ತಾರೆ. ಈ ರೀತಿ ಒಂದು 10 ಕೆಲಸ ಮಾಡಿರ್ತಾರೆ. ಯಾಕಂದ್ರೆ ಕಟಕ ರಾಶಿಯವರು ತುಂಬಾ ಫಾಸ್ಟ್ ಆಗಿರ್ತಾರೆ. ಹಾಗಾಗಿ ಈ 10 ಕೆಲಸದಲ್ಲಿ ಎಲ್ಲ ಒಂದ್ ಕಡೆ ಯಾವುದೋ ಒಂದು ಮಿಸ್ಟೇಕ್ ಆದ್ರೆ ಇನ್ನೊಂದ್ ಕಡೆ ಸ್ವಲ್ಪ ಲಾಭವನ್ನ ನೋಡ್ತಾ ಹೋಗ್ತಾರೆ. ಹಾಗಾಗಿ ತುಂಬಾ ಶತ್ರುಗಳು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಬಿಸ್ನೆಸ್ ಅಂತ ಬಂದಾಗ ಕಟಕ ರಾಶಿಯವರಿಗೆ ಶತ್ರುಗಳ ಒಂದು ಕಾಟ ಜಾಸ್ತಿ ಇರುತ್ತೆ. ಅದನ್ನ ಜುಲೈ ತಿಂಗಳಲ್ಲಿ ಸ್ವಲ್ಪ ಅದು ಹೆಚ್ಚಾಗ್ತಾ ಹೋಗ್ಬೋದು. ಯಾಕಂದ್ರೆ ಬುಧ ನಿಮ್ಗೆ 12ನೇ ಮನೇಲಿ ಇರೋದ್ರಿಂದ ಅದನ್ನ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದ್ರ ಜೊತೆಗೆ ನೀವು ನೋಡಿ, ಕುಜ ಬಂದು ಲಾಭ ಸ್ಥಾನದಲ್ಲಿದ್ದಾನೆ. ಯಾಕಂದ್ರೆ ಅವನು ಕಟಕ ರಾಶಿಗೆ ಅವನು 5ನೇ ಮನೆಯವನಾಗಿ ಜೊತೆಗೆ
10ನೇ ಮನೆಯವರಾಗಿ ಅವನು 11ನೇ ಮನೆಯಲ್ಲಿ ಇರೋದ್ರಿಂದ ಕಟಕ ರಾಶಿಯವರಿಗೆ ಭೂಮಿ ವ್ಯವಹಾರ, ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಇಂದ್ರ ಲೋಕ ಚಂದ್ರ ಲೋಕವನ್ನೇ ನಿರ್ಮಿಸಬಹುದಾದಂಥ ಒಂದು ಟೈಮು ಕಟಕ ರಾಶಿಯವ್ರದ್ದಾಗಿರುತ್ತೆ. ಹಾಗಾಗಿ ಜುಲೈ ತಿಂಗಳಲ್ಲಿ ಎಂಥ ಕಷ್ಟ ಇದ್ರೂ ಕೂಡ ಈ ಕೆಲಸ ಕಾರ್ಯಗಳನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಗ್ರಹಗಳ ಸಪೋರ್ಟ್ ಕೂಡ ಅದೇ ರೀತಿ ಇದೆ. ಅದೇ ರೀತಿ ನಿಮ್ಗೆ ನೋಡಿ ಏಳನೇ ಮನೆ ಗುರು ನಿಮ್ಗೆ 2ನೇ ಮನೆ ಧನಸ್ಥಾನಕ್ಕೆ ಬಂದಿದ್ದಾನೆ, 7ನೇವನಾಗಿ 9ನೇವನಾಗಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಜೊತೆಗೆ ಗುರು ನಿಮ್ಮ ಮನೆಯಲ್ಲಿದ್ದು ನಿಮ್ಮ ಮನೆಯ 5ನೇ ಮನೆ, ನಿಮ್ಮ ರಾಶಿಯ 5ನೇ ಮನೆಯನ್ನ ನೋಡ್ತಾನೆ. ಕುಜನ ಒಂದು ಮನೆಯನ್ನ ನೋಡ್ತಾ ಹೋಗ್ತಾನೆ. ಅದಕ್ಕೆ ನಾನು ಹೇಳಿದೆ, ಕುಜನಿಂದ ಲಾಭ ಅಂದ್ರೆ ಮನೆ ಗಿನೆ ಮಾಡ್ಕೊಳ್ಳೋ ಅಂಥದ್ದು, ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥದ್ದು, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ಜೊತೆಗೆ ಪ್ರಾಪರ್ಟಿ ಯಾವುದೇ ಇದ್ರು, ಆ ಲಿಟಿಗೇಷನ್ ಇದ್ರು ಅದು ಬಗೆಹರಿತಕ್ಕಂಥದ್ದು, ಕೋರ್ಟು ಕೇಸು ಅಂತಿದ್ರೆ ಅವೆಲ್ಲವೂ ಕೂಡ ನಿಮ್ಮಿಂದ ಸ್ವಲ್ಪ ಹೊರಗಡೆ ಬಂದ್ಬಿಡುತ್ತೆ, ರಾಜಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಜೊತೆಗೆ ಸಪ್ತಮ ಅಂತ ಬಂದಾಗ 8ನೇ ಮನೆಗೆ ಕೂಡ 7ನೇ ಮನೆಗೆ ಕೂಡ ಗುರುವಿನ ಒಂದು ದೃಷ್ಟಿ, ಜೊತೆಗೆ ಸೂರ್ಯನ ಒಂದು ದೃಷ್ಟಿ ಇರುತ್ತೆ. ಇರೋ ಜಾಗದಿಂದ ಸೂರ್ಯನ ಒಂದು ದೃಷ್ಟಿ ಇರುತ್ತೆ. ಗುರು ಮತ್ತೆ ಸೂರ್ಯ ಇಬ್ರು ಸೇರಿ ಸಪ್ತಮವನ್ನ ನೋಡ್ತಾರೆ. ಅದು ಶನಿಯ ಒಂದು ಮನೆಯಾಗಿರುತ್ತೆ. ಆದ್ರೂ ಕೂಡ ಇಲ್ಲಿ ರಾಜಕೀಯ ಅಂತ ಬಂದಾಗ ಪರ್ಫೆಕ್ಷನ್, ಇವಾಗ ಒಳ್ಳೆ ಟೈಮ್ ಆಗಿರುತ್ತೆ. ಯಾರೆಲ್ಲ ರಾಜಕೀಯದಲ್ಲಿ ಇದ್ದೀರಾ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ, ಇವ್ರಿಗೆ ಎಲ್ಲೋ ಒಂದ್ ಕಡೆ ಪ್ರಮೋಷನ್ ಆಗುವಂಥದ್ದು, ಮತ್ತೆ ರಾಜಕೀಯದಲ್ಲಿ ಮುಂದೆ ಬರ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಸಪ್ತಮ ಅಂತ ಬಂದಾಗ ನಿಮ್ಮ ಗಂಡ ಹೆಂಡತಿ ನಡುವೆ ಯಾವ್ದಾದ್ರು ಮನಸ್ತಾಪ ಇದ್ರೆ ಗುರು ಅಲ್ಲಿಂದ ಇರೋ ಮನೆಯಿಂದ ಅವನು ಸಪ್ತಮವನ್ನ ನೋಡೋದ್ರಿಂದ ಖಂಡಿತ ಎಲ್ಲ ಒಂದ್ ಕಡೆ ಬಿಟ್ಟೋಗಿರೋ ಅಂತ ಒಂದು ಸಂಸಾರ ಕೂಡ ಕಟಕ ರಾಶಿಯವ್ರದ್ದು ಒಂದಾಗ್ತಾ ಹೋಗುತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಟೈಮ್ ಅನ್ನ ನೀವು ಬಳಸ್ಕೊಳ್ಬೇಕಾಗುತ್ತೆ. ಯಾರಿಗೆಲ್ಲ ಮದ್ವೆ ಆಗಿಲ್ಲ, ಡಿವೋರ್ಸ್ ಆಗಿರ್ತೀರಾ, ಅವ್ರಿಗೆ 2ನೇ ಮದ್ವೆ ಆಗುವಂಥದ್ದು, ಅಥವಾ ಡಿವೋರ್ಸ್ಗೆ ಅಪ್ಲೈ ಮಾಡಿ ತುಂಬಾ ದಿವಸದಿಂದ ನನಗೆ ಬೇಡವೇ ಬೇಡ ಅನ್ಕೊಳ್ತಾ ಇರೋರು, ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು. ಮತ್ತೆ ಪ್ರೇಮ ಅಂತ ಬಂದಾಗ ಬ್ರೇಕಪ್ ಆಗಿರ್ತೀರಾ, ಅವರು ಕೂಡ ಒಂದಾಗುವಂಥದ್ದು ಕೂಡ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸೂರ್ಯ ಮತ್ತೆ ಶನಿ ಒಬ್ರಿಗೊಬ್ರು ನೋಡಿದಾಗ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ನೆಗೆಟಿವ್ ಆಗಿರೋವಂಥದ್ದು ಪಾಸಿಟಿವ್ ಆಗ್ಬಿಡುತ್ತೆ, ತುಂಬಾ ಪಾಸಿಟಿವ್ ಆಗಿರುವಂಥದ್ದು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗುವಂಥ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಸಪ್ತಮವನ್ನ ಸರಿಯಾಗಿ ಬಳಸ್ಕೊಳ್ಳೋ ಅಂಥದ್ದು ನಿಮ್ಮ ಟ್ಯಾಲೆಂಟ್ ಅಲ್ಲಿ ಇರುತ್ತೆ. ಜೊತೆಗೆ ನಿಮ್ಗೆ 10ನೇ ಮನೆ ಶನಿ, 9ನೇ ಮನೆ ಶನಿ ಅಂತ ಬಂದಾಗ ಗುರು 9ನೇ ದೃಷ್ಟಿಯನ್ನ ನೋಡ್ತಾ ಹೋಗ್ತಾನೆ, ಶನಿ ಇರೋ ಮನೆನ ನೋಡ್ತಾನೆ. ಹಾಗಾಗಿ 9ನೇ ಮನೆ ನಿಮ್ಗೆ ತುಂಬಾ ಆಸ್ತಿ ಪಾಸ್ತಿ ಸೇರ್ತಕ್ಕಂಥದ್ದು, ನಿಮ್ಮ ತಂದೆಗೆ ಎಲ್ಲೋ ಪ್ರಮೋಷನ್ ಬರ್ತಕ್ಕಂಥದ್ದು, ಅಥವಾ ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು, ತಂದೆ ಮಾವ ಇವರೆಲ್ಲರಿಂದ ಕೂಡ ನಿಮ್ಗೆ ಒಳ್ಳೇದೇ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಕೆಲಸ ಕಾರ್ಯ, ವಾಹನಗಳು, ವೆಹಿಕಲ್ ತಗೊಳ್ಳುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಕಟಕ ರಾಶಿಯವ್ರಿಗೆ ಒಟ್ಟಾರೆ ಹೇಳ್ಬೇಕಂದ್ರೆ ತುಂಬಾ ಎಕ್ಸಲೆಂಟ್ ಟೈಮು ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಟೈಮ್ ಇರೋದ್ರಿಂದ ನೋಡಿ, ಕಟಕ ರಾಶಿಯವರು ನಮ್ಮ ಒಂದು ಸಂಸ್ಥೆಯಿಂದ ಕಟಕ ರಾಶಿಗೆ ಬೇಕಾಗಿರುವಂತಹ ಒಂದು ಕ್ರಿಸ್ಟಲ್ ಮತ್ತೆ ಬ್ರೇಸ್ಲೆಟ್ ಅನ್ನ ಕೊಡ್ತಾ ಇದೀವಿ. ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕೊಂಡ್ರೆ ಖಂಡಿತ ನೀವು ಯಾವುದೇ ಕ್ಷೇತ್ರದಲ್ಲಿ ಇರಿ, ಆ ಕ್ಷೇತ್ರದಲ್ಲಿ ಉತ್ತಮವಾಗಿ ಬೆಳಿತೀರಾ ಕೂಡ. ಮತ್ತೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನೀರಿನಿಂದ ಸ್ವಲ್ಪ ಆರೋಗ್ಯವನ್ನ ಕೆಡಿಸ್ಕೊಳ್ತೀರಾ ಅಂತ ಹೇಳ್ಬೋದು. ಅದು ಬಿಟ್ರೆ ಕಟಕ ರಾಶಿಯವರಿಗೆ ಸೂಪರ್ ಆಗಿದೆ, ಎಕ್ಸಲೆಂಟ್ ಟೈಮು ಜುಲೈ ತಿಂಗಳಲ್ಲಿ. ಯಾಕಂದ್ರೆ ಗ್ರಹಗಳು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ನೀವು ಮುಂದೂಡಿಸ್ಕೊಳ್ತಾ ಹೋಗ್ಬೋದು. ಇದರಿಂದ ನಿಮ್ಗೆ ಹೆಚ್ಚಿನ ಲಾಭದಾಯಕವಾಗಿರ್ತೀರಾ. ಜೊತೆಗೆ ಈ ಒಂದು ಬ್ರೇಸ್ಲೆಟ್ ನ ಹಾಕೊಂಡ್ರೆ ಖಂಡಿತ ನಿಮ್ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿ ತುಂಬಾ ಸುಗಮವಾಗಿ ಆಗ್ತಾ ಹೋಗುತ್ತೆ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ, ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.